ಆ ಈ ಹೊಲ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧವಾಗಿರುವ ನನ್ನ ಸೈನಿಕರಿಗೆ ಹೇಳುವ ಏನೆಂದರೆ, ಓ ನನ್ನ ಸೋಯಾಬೀನ್ ಸೈನಿಕರೇ, ಓ ನನ್ನ ಸೋಯಾಬೀನ್ ಸೈನಿಕರೇ, ನಾವು ಇಲ್ಲಿ ಬಂದಿರೋಕಂತ ನಮ್ಮ ಶಸ್ತ್ರ ಜೊತೆ ಹೊಸ ಹೊಸ ವಸ್ತ್ರ ಹಾಕೊಂಡು ಬಂದಿರೋದು, ಜೊತೆಗೆ ಗಾಗಲು ಚಸ್ಮಾ ಗಿಸ್ಮಾ ಹಾಕೊಂಡು ಬಂದಿರೋದು ಉದ್ದೇಶ ಏನೆಂದರೆ, ದಿನಾಲೂ ನಾವು 4 ಎಕರೆ ಸೋಯಾವನ್ನು ಕಡೆದು ಹೋಗುತ್ತಿದ್ದೀವಿ. ಇವತ್ತು ನಾವು ಗಾಗಲು ಹಾಕ್ಕೊಂಡು ಬಂದಿರೋದು ಉದ್ದೇಶ ಏನಂದರೆ, ಇವತ್ತಿನ ದಿನಕ್ಕೆ ನಾವು 8 ಎಕರೆ ಹೊಲ ಸೋಯಾವನ್ನು ಕಡೆದು ಸಾಯಂಕಾಲ ಮನೆಗೆ ಹೋಗಿ ಒಂದು ಕೋಳಿ ಕಡೆದು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನದು ಮತ್ತೆ ಮಲಗಿ ನಾಳೆ ಬರುವಕ್ಕಂತ ನಾವು ಉದ್ದೇಶ ಇಟ್ಕೊಂಡು ಬಂದಿರುವ ಈ ಸೋಯಾ ಕಡಿಲಿಕ್ಕೆ ಏನ್ ಹೇಳುತ್ತೀರಾ? ಎಂತ ಅದ್ಭುತ! ಇನ್ನೊಂದು ವಿಶೇಷ ಟಿಪ್ಪಣಿ ಏನೆಂದರೆ, ಹಾಗೆ ನಿಮ್ಮ ಮೊಬೈಲ್ ಫೋನವನ್ನು ವಿಮಾನ ಮೋಡಲ್ಲಿ ಹಾಕಿ ಬೇರೆ ಏನು ತಡೆಗಟ್ಟದೆ ಈ ಉದ್ದೇಶಪೂರ್ವಕ ಸೋಯಾ ಕಡಿಲಿಕ್ಕೆ ಬಂದಿರುವುದು 4 ಎಕರೆ ಹೊಲ ಬದಲು 8 ಎಕರೆ ಹೊಲ ಸೋಯಾ ಕಡೆದು ಸಾಯಂಕಾಲ ಹೋಗುವಾಗ ಕೈಯಲ್ಲಿ ಒಂದು ಕೋಳಿ ಹಿಡಿದು ಹೋಗುತ್ತೀರಾ ಎನ್ನುವುದು ನಂದು ಉದ್ದೇಶ. ನೀವು ಉದ್ದೇಶಪೂರ್ವಕವಾಗಿ ಕೆಲಸ ಮಾಡ್ತೀರಂತ ನಂದು ಆಸೆ. ಏನು ಹೇಳುತ್ತೀರಾ ಸೈನಿಕರೇ? ಎಂತ ಅದ್ಭುತ ಸೈನಿಕರೇ! ಒಮ್ಮೆ ನಾನು ಆಕ್ರಮಣ ಹೇಳಿದ ತಕ್ಷಣ ಈ 4 ಎಕರೆ ಹೊಲ ಇರದ ಮೇಲೆ ನೀವು ದಾಳಿ ಮಾಡಿ ಸೋಯಾಬೀನವನ್ನು ಕಡೆದು ಆಮೇಲೆ ಚೆನ್ನಾಗಿ ಹೊಟ್ಟೆ ತುಂಬಿ ತಿನ್ನದು, ಆಮೇಲೆ ಪಕ್ಕದಲ್ಲಿ ಇರುವ 4 ಎಕರೆ ಹೊಲ ಸೋಯಾಬೀನನ್ನು ಕಡೆದು ಸಾಯಂಕಾಲ ಮನೆಗೂ ಹೋಗುವಂತ ನಮ್ಮ ಉದ್ದೇಶ. ಏನು ಹೇಳುತ್ತೀರಾ ಸೈನಿಕರೇ? ಇನ್ನೊಂದು ವಿಶೇಷ ಟಿಪ್ಪಣಿ ಏನೆಂದರೆ, ನಾವು ತಡೆರಹಿತ ಕೆಲಸ ಮಾಡುವುದು. ಆಮೇಲೆ ಯಾರು ಏನು ಹೇಳಂಗಿಲ್ಲ. ನನ್ನ ಟೊಂಕ ನೋಯ್ತಿದೆ, ನನ್ನ ಸೊಂಟ ನೋಯ್ತಿದೆ, ನನ್ನ ಮೂಗು ನೋಯ್ತಿದೆ, ನನ್ನ ಕಿವಿ ನೋಯ್ತಿದೆ, ನಂದು ಕಣ್ಣು ನೋಯ್ತಿದೆ, ಕಣ್ಣಲ್ಲಿ ಸೋಯಾ ಬಿದ್ದಿದೆ, ಹುಳ ಬಿದ್ದಿದೆ ಅಂತೂ ಯಾರು ಏನು ಕಾರಣ ಹೇಳಂಗಿಲ್ಲ. ತಡೆರಹಿತ ಕೆಲಸ ಮಾಡಿ ಆಮೇಲೆ ನಿಮ್ಮ ದಿನಕೂಲಿಯನ್ನು ತಗೊಂಡು ಮನೆಗೂ ಹೋಗುವಂತ ನೀವು ಸಿದ್ಧರಾಗಿರಬೇಕು. ಏನು ಹೇಳುತ್ತೀರಾ ಸೈನಿಕರೇ?